ಇವತ್ತು ಕಲಾಸಿಪಾಳ್ಯ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣದ ಬಳಿ ಒಳಗಡೆಗೆ ಟಾಯ್ಲೆಟ್ಗೆ ಹೋದಂಥ ವ್ಯಕ್ತಿ ಬ್ಯಾಗನ್ನು ಟಾಯ್ಲೆಟ್ ಹೊರಗಡೆಗೆ ಇಟ್ಟು ಒಳಗಡೆ ಹೋಗಿ ಆಚೆ ಬಂದು ಅವನ ಪಾಡಿಗೆ ಅವನು ಹೋಗ್ಬಿಡ್ತಾನೆ. ಬಟ್ ಬ್ಯಾಗ್ ಬಿಟ್ಟು ಹೋಗ್ಬಿಡ್ತಾನೆ. ಆ ಬ್ಯಾಗಲ್ಲಿ ಏನಿದೆ ಅಂತ ಚೆಕ್ ಮಾಡಿದಾಗ ಜಿಲಿಟಿನ್ ಕಡ್ಡಿಗಳು ಸಿಗುತ್ತೆ. ಇದು ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಅದರ ಬಗ್ಗೆ ಡೀಟೇಲ್ಸ್ ನನ್ನ ಸಹೋದ್ಯೋಗಿ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು. ಮಧ್ಯಾಹ್ನ 2 ಗಂಟೆ ವೇಳೆಗೆ ಕಲಾಸಿಪಾಳ್ಯದ ಪ್ರೈವೇಟ್ ಬಸ್ ಸ್ಟಾಪ್ ಏನಿದೆ ಅದಕ್ಕೆ ಹೊಂದಿಕೊಂಡಂತೆ ಒಂದು ಶೌಚಾಲಯ ಇದೆ. ಆ ಶೌಚಾಲಯದ ಒಳಭಾಗಕ್ಕೆ ಹೋದಂತಹ ವ್ಯಕ್ತಿ ಹೊರಗಿನ ಟೇಬಲ್ ಮೇಲೆ ಒಂದು ಬ್ಯಾಗನ್ನು ಬಿಟ್ಟು ಹೋಗಿದ್ದಾನೆ. ಆ ಬ್ಯಾಗನ್ನು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು. ತುಂಬ ಹೊತ್ತು ಆ ಬ್ಯಾಗನ್ನು ಯಾರು ಕೂಡ ತೆಗೆದುಕೊಂಡು ಹೋಗೋದಿಲ್ಲ. ಹೀಗಾಗಿ ಅನುಮಾನಗೊಂಡಂತಹ ಶೌಚಾಲಯವನ್ನು ಉಸ್ತುವಾರಿಯನ್ನು ನೋಡ್ಕೊಳ್ತಿದ್ದಂತಹ ವ್ಯಕ್ತಿ ಪೊಲೀಸರಿಗೆ ಇಲ್ಲಿದ್ದಂತಹ ಸೆಕ್ಯೂರಿಟಿ ಏನಿರ್ತಾರೆ, ಈ ಬಸ್ ಸ್ಟ್ಯಾಂಡ್ನ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂತಹ ಸೆಕ್ಯೂರಿಟಿಗಳಿಗೆ ಕರೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಅವರು ಬಂದು ಬ್ಯಾಗನ್ನು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಬ್ಯಾಗ್ನ ಒಳಭಾಗದಲ್ಲಿ ಸುಮಾರು 6 ಜಿಲೆಟಿನ್ ಕಡ್ಡಿಗಳಿರ್ತವೆ. ಇದು ನೀವು ಗಮನಿಸ್ಬೋದು. ಇದೇ ಟೇಬಲ್ ಮೇಲೆ ಅವರು ಆ ಒಂದು ಬ್ಯಾಗನ್ನು ಬಿಟ್ಟು ಶೌಚಾಲಯದ ಒಳಭಾಗಕ್ಕೆ ಹೋಗಿರ್ತಾರೆ. ಶೌಚಾಲಯದ ಒಳಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ವಾಪಸ್ ಬಂದು ಏಕಾಏಕಿ ಆ ಬ್ಯಾಗನ್ನು ತೆಗೆದುಕೊಂಡು ಹೋಗೋದಿಲ್ಲ. ತುಂಬ ಹೊತ್ತಾದರೂ ಬ್ಯಾಗ್ ಇಲ್ಲೇ ಇದೆಯಲ್ಲ ಅಂತೇಳಿ ಅನುಮಾನಗೊಂಡು ಬ್ಯಾಂಕ್ ಪರಿಶೀಲನೆ ನಡೆಸಿದಾಗ ಜಿಲೆಟಿನ್ ಕಡ್ಡಿಗಳಿರೋದು. ಕೂಡಲೇ ಸೆಕ್ಯೂರಿಟಿಗೆ ಹೇಳಿದಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿ ಬಂದು ಪರಿಶೀಲನೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಏಕಾಏಕಿ ಅವರು ಇದೇನು ಜಿಲೆಟಿನ್ ಕಡ್ಡಿ ಇದೆಯಲ್ಲ ಅಂತೇಳಿ ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡ್ತಾರೆ. ಪೊಲೀಸರಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಜೊತೆಯಲ್ಲಿ ಡಾಗ್ ಸ್ಕ್ವಾಡನ್ನು ಸಹ ಕರೆ ತರ್ತಾರೆ. ಒಬ್ಬ ವ್ಯಕ್ತಿ ಬಂದು ಆ ಬ್ಯಾಗನ್ನು ಇಟ್ಟೋಗಿದ್ದಾನೆ ಅನ್ನೋ ಒಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಮರೆತು ಹೋಗಿರಬಹುದು ಅನ್ನೋ ಒಂದು ಸಂಶಯ ಪೊಲೀಸರಿಗೆ ಇರೋದು. ಸದ್ಯ ಆ ಬ್ಯಾಗನ್ನು ನೋಡಿದಂತಹ ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. सर ಹೇಳಿ. कस्टमर इधर बैग डाल के गया, वो बैग है पीठ वाला नहीं, कवर, तो कवर बैग डाल के गया इधर 9 से 10 के बीच में. वो क्लीनिंग चालू था, वो सिक्योरिटी वाले क्लीनिंग करा के वो फोटो खींच के भेजते ऊपर क्लीन है कि नहीं. तो इधर डाल के का बहुत टाइम पड़ा था, कोई लेके नहीं जा रहा था. तो बाद में सिक्योरिटी वाले को बुला के चेक कराया कि इधर बहुत टाइम से बैग पड़ा है. तो वो लोग आया तो चेक किए, फिर देखे तो बोले ये विस्फोटक सामान है. फिर वो लोग स्फोटक, हाँ